ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಾದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ ಉಗ್ರನ ಸ್ಫೋಟಕ ರಹಸ್ಯ ಒಂದೊಂದೇ ಬಯಲಾಗ್ತಾ ಇದೆ. ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸೋ ಮುನ್ನ ಆತ ಏನೇನ್ ಸ್ಕೆಚ್ಗಳನ್ನ ಹಾಕಿದ್ದ, ರಾಮೇಶ್ವರಂ ಕೆಫೆ ಬಗ್ಗೆ ಮೊದಲೇ ಮಾಹಿತಿಯನ್ನ ಕಲೆ ಹಾಕೊಂಡಿರುವಂತಹ ಶಂಕೆ ಇದೆ. ಅಂದ್ರೆ ತುಂಬಾ ಹೋಮ್ವರ್ಕ್ ನಡೆಸಿದ್ದಾನೆ. ಕೆಫೆಯಲ್ಲಿ ಬಾಂಬ್ ಇಡುವ ಮುನ್ನ ಸ್ಥಿತಿಗತಿಗಳನ್ನ ಪರಿಶೀಲನೆ ನಡೆಸಿದ್ದಾನೆ. ಎಲ್ಲೆಲ್ಲಿ ಸಿಸಿಟಿವಿ ಇದೆ, ಅಲ್ಲಿ ಏನೇನು ಅನುಕೂಲ ಆಗುವಂತ ರೀತಿಯಾದಂಥ ವಿಚಾರಗಳಿವೆ, ಎಷ್ಟು ಜನ ಓಡಾಡ್ತಾರೆ, ಯಾವ ಸಮಯ ಸೂಕ್ತ. ಶಂಕಿತ ಉಗ್ರ ಈ ಮೊದಲು ಬಂದು ಹೋದಂತ ಅನುಮಾನ ಇದೆ. ರಾಮೇಶ್ವರಂ ಕೆಫೆ ಟಾರ್ಗೆಟ್ ಮಾಡಿ ಬಾಂಬ್ ಸ್ಫೋಟ. ಕೆಫೆಯ 2-3 ತಿಂಗಳ ಸಿಸಿ ಕ್ಯಾಮೆರಾ ದೃಶ್ಯ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಏನಾದರೂ ಅದಕ್ಕೆ ಮುಂಚೆ ಅವ್ನು ಬಂದು ಹೋಗಿದ್ದ, ಬಂದು ಎಲ್ಲೆಲ್ಲೆಲ್ಲ ಆತ ಓಡಾಡಿದ್ದ ಅನ್ನೋದು ಸಿಸಿ ಕ್ಯಾಮೆರಾ ಜಾಲಾಡ್ತಿರುವಂಥ NIA ಪೊಲೀಸರು. ಇನ್ನು ಸ್ಥಳ ಜನಸಂದಣಿ ಹೇಗಿದೆ, ಜೊತೆಗೆ ಪ್ರೊಟೆಕ್ಷನ್ ಬಹಳ ಮುಖ್ಯವಾಗಿ ಅಲ್ಲಿ ಹೋಗಬೇಕಾದ್ರೆ ಏನಾದರೂ ಭದ್ರತೆಯ ತಡೆ ಇದೆಯಾ ಅಥವಾ ಏನೂ ಇಲ್ಲ, ಆರಾಮಾಗಿ ಹೋಗಿ ನಾನು ಬ್ಯಾಗನ್ನು ಇಟ್ಟು ಅಲ್ಲಿ ಟೈಮರ್ನ ಅಲ್ಲಿ ಪ್ಲೇಸ್ ಮಾಡಿ ಬರ್ಬೋದಾ ಅಂತ ಎಲ್ಲ ಕೂಡ ಆತ ಸ್ಟಡಿ ಮಾಡಿರೋ ಹಾಗೆ. ಬಾಂಬ್ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬರುವ ಮುನ್ನ ಬಟ್ಟೆ ಬದಲಾಯಿಸಿದ್ದ ಶಂಕಿತ. ಕೆಫೆಗೆ ಎಂಟ್ರಿ ಕೊಡೋ ಮುನ್ನ ದಾರಿಯಲ್ಲೇ ಬಟ್ಟೆ ಚೇಂಜ್, ಬರುವ ದಾರಿಯಲ್ಲಿ ಮತ್ತೆ ಬಟ್ಟೆ ಬದಲಿಸಿ ಆತ ಬಸ್ಸನ್ನ ಹತ್ತಿರುವಂತಹ ಶಂಕೆ. ಸಿಸಿಟಿವಿಗಳ ಪರಿಶೀಲನೆ ವೇಳೆ ಈ ಬಟ್ಟೆ ಬದಲಾವಣೆ ಮಾಡಿರುವಂತದ್ದು ಗೊತ್ತಾಗಿದೆ. ಬಾಂಬ್ ಇಟ್ಟು ತೆರಳಿದ ನಂತರ ಕೂಡ ಆತ ಡ್ರೆಸ್ ಚೇಂಜ್ ಮಾಡಿದ್ದಾನೆ. ಅಂದ್ರೆ ಪೊಲೀಸರನ್ನ ತನಿಖಾಧಿಕಾರಿಗಳನ್ನ ಮಿಸ್ಲೀಡ್ ಮಾಡಬೇಕು. ಯಾಕಂದ್ರೆ ಅದೇ ಒಂದು ಕ್ಯಾಪ್, ಆ ಶರ್ಟ್, ಆ ಪ್ಯಾಂಟ್ನ ಒಂದು ಇಮೇಜ್ ಇರುತ್ತೆ ತಲೆಯಲ್ಲಿ. ಸೊ ಅದರಿಂದ ಡೈವರ್ಷನ್ ಮಾಡಬೇಕು ಅನ್ನೋದು, ಹುಡಿ ಬಳಿ ಹೋಗಿ ಬಟ್ಟೆಯನ್ನು ಬದಲಿಸಿ ಹ್ಯಾಟನ್ನು ಅಲ್ಲಿ ಬಿಟ್ಟು ಹೋಗಿದ್ದ ಅನ್ನೋದು. ಸೊ ಇದು ಶಂಕಿತ ಉಗ್ರ ಹ್ಯಾಟನ್ನು ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದಷ್ಟು ಬೇರೆ ಗೆಟಪ್ನಲ್ಲೇ ಬಂದಿದ್ದ ಅಂತ. ಜಗದೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ರಾಮೇಶ್ವರಂ ಕೆಫೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಜೊತೆಗೆ ಆತ ಮೊದಲೇ ಒಂದಷ್ಟು ಹೋಮ್ವರ್ಕ್ ಅನ್ನ ಮಾಡಿ ಹೋಗಿರುವಂತಹ ಶಂಕೆ. ಜಗದೀಶ್. ಖಂಡಿತ ಅವಿನಾಶ್, ಈಗಾಗಲೇ ತನಿಖೆ ಕೈಗೊಂಡಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಪತ್ತೆ ಆಗ್ತಾ ಇರುವಂಥದ್ದು. ಯಾಕೆ ರಾಮೇಶ್ವರಂ ಕೆಫೆಯಲ್ಲೇ ಈ ರೀತಿಯಾದಂಥ ಒಂದು ಸ್ಫೋಟ ಸಂಭವಿಸಿದೆ ಅನ್ನುವಂಥ ನಿಟ್ಟಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸ್ಫೋಟ ಮಾಡಲಿಕ್ಕೆ ಮೊದಲೇ ರಾಮೇಶ್ವರಂ ಕೆಫೆಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥ ವಿಚಾರ ಕೂಡ ಈಗ ತಿಳಿದು ಬಂದಿರುವಂಥದ್ದು. ಇನ್ನು ಆ ರಾಮೇಶ್ವರಂ ಕೆಫೆಯ 2-3 ತಿಂಗಳ CCTVಗಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಈ ಹಿಂದೆ ಕೂಡ ಆತ ಏನು ಆ ಹೋಟೆಲ್ಗೆ ಬಂದು ಹೋಗಿರುವಂತಹ ವಿಚಾರಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಮೇಶ್ವರಂ ಹೋಟೆಲ್ನ ರೆಕ್ಕಿ ಮಾಡಿಕೊಂಡು, ಅಂದರೆ ಇಲ್ಲೇ ನಾವು ಸ್ಫೋಟ ಮಾಡಬೇಕು ಅಂತೇಳಿ ಒಂದು ಸಂಚನ್ನು ಮಾಡಿಕೊಂಡು, ಒಂದು ಟಾರ್ಗೆಟನ್ನು ಮಾಡಿಕೊಂಡು ಅಲ್ಲಿ ಒಂದು ನಿರಂತರವಾದಂಥ ಒಂದು ಕಣ್ಣಿಟ್ಕೊಂಡು ಯಾವ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ತಾರೆ, ಜೊತೆಗೆ ನಾವು ಯಾವ ಸಂದರ್ಭದಲ್ಲಿ ಸ್ಫೋಟ ಮಾಡಿದ್ರೆ ಯಾವ ಮಟ್ಟಿನ ಪರಿಣಾಮ ಅಲ್ಲಿ ಬೀರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಸಾಕಷ್ಟು ಒಂದು ಗ್ರೌಂಡ್ ವರ್ಕನ್ನು, ಅಂದರೆ ಹೋಮ್ ವರ್ಕನ್ನು ಮಾಡಿಕೊಂಡು ಆ ಸ್ಥಳಕ್ಕೆ ಈ ಹಿಂದೆ ಕೂಡ ಬರೋದು, ಜೊತೆಗೆ ಅಲ್ಲಿ ಯಾವ ಸ್ಥಳದಲ್ಲಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಅಲ್ಲಿ ಒಂದು ಹೋಮ್ ವರ್ಕನ್ನು ಮಾಡುವಂಥದ್ದು, ಈ ರೀತಿಯಾದಂಥ ವಿಚಾರಗಳನ್ನು ಈಗಾಗಲೇ ಶಂಕಿತ ಉಗ್ರರು ಮಾಡಿಕೊಂಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಿಚಾರಗಳು ಕೂಡ ಬಯಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ತನಿಖಾ ಹಂತದಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ರಿವೈಲ್ ಆಗ್ತಾ ಇರುವಂಥದ್ದು. ಅಂದರೆ ಶಂಕಿತ ವ್ಯಕ್ತಿ ಏನಿದ್ದಾನೆ, ಆತ ಏನು ಸ್ಫೋಟ ಮಾಡಿದಂತಹ ಬಳಿಕವಾಗಿ ಆತ ಹುಡಿ ಬಳಿ ಹೋಗಿ ತನ್ನ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ನಾಪತ್ತೆ ಆಗಿದ್ದ ಅನ್ನುವಂಥ ವಿಚಾರ ಕೂಡ ಇತ್ತು. ಆದರೆ ಈಗ ತನಿಖೆಯ ಹಂತದಲ್ಲಿ ಆತ ಏನು ರಾಮೇಶ್ವರಂ ಕೆಫೆಗೆ ಬರುವಂತಹ ಮುಂಚೆ ಕೂಡ ಆತ ಬಟ್ಟೆಯನ್ನ ಬದಲಾಯಿಸಿಕೊಂಡು ಬಂದಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬಂದಿರುವಂಥದ್ದು. ಅಂದ್ರೆ ತಾನು ಸಿಕ್ಕಿ ಬೀಳಬಾರದು ಅನ್ನುವಂಥ ನಿಟ್ಟಲ್ಲಿ ಏನು ಸ್ಫೋಟ ನಡೆದ ಬಳಿಕವಾಗಿ ಆತ ಏನನ್ನ ಸಂಚನ ರೂಪಿಸ್ಕೊಂಡಿದ್ದ, ಅದೇ ರೀತಿಯಲ್ಲಿ ಸ್ಫೋಟಕ್ಕೂ ಮುಂಚೆ ಬರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಬಯಲಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಜಗದೀಶ್.